ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ವಿಶೇಷವಾಗಿ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ಪುತ್ರ ಅಥವಾ ಜ್ಯೇಷ್ಠ ಪುತ್ರಿಯರ ಒಂದು ವಿವಾಹನ ಯಾಕೆ ಮಾಡಬಾರ್ದು, ಬಹಳಷ್ಟು ಜನ ಈ ಒಂದು ಪ್ರಶ್ನೆಯನ್ನ ನಮ್ಮ ಬಳಿ ಕೇಳ್ತಾ ಇರ್ತಾರೆ. ಆ ಒಂದು ಪ್ರಶ್ನೆಗಳಿಗೆ ನಾವು ಈ ವಿಡಿಯೋದ ಮುಖಾಂತರ ಉತ್ತರವನ್ನ ಪಡ್ಕೊಳ್ಳೋಣ. ನೋಡಿ, ವಿಶೇಷವಾಗಿ ಶಾಸ್ತ್ರ ಏನ್ ಹೇಳುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ನೋಡುವಂತದ್ದಾದ್ರೆ, ನೋಡಿ, ವರ ಜ್ಯೇಷ್ಠ ಪುತ್ರ, ವಧು ಕೂಡ ಜ್ಯೇಷ್ಠ ಪುತ್ರಿಯಾಗಿ ಇವರ ಒಂದು ವಿವಾಹವನ್ನ ಜ್ಯೇಷ್ಠ ಮಾಸದಲ್ಲಿ ಮಾಡುವಂಥದ್ದು ಅಶುಭವನ್ನ ಸೂಚಿಸುತ್ತೆ ಮತ್ತು ಇದು ತ್ರಿಜ್ಯೇಷ್ಠ ಆಗುತ್ತೆ. ಜ್ಯೇಷ್ಠ ಪುತ್ರ ವರ, ವಧು ಜ್ಯೇಷ್ಠ ಪುತ್ರಿ ಮತ್ತು ಜ್ಯೇಷ್ಠ ಮಾಸ, ಇವು ಮೂರು ಕೂಡ ಕಾಂಬಿನೇಷನ್ ಆದಾಗ ಇದು ತ್ರಿಜ್ಯೇಷ್ಠ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರ ಹೇಳ್ತಕ್ಕಂಥದ್ದು. ಅದರಿಂದ ಅಶುಭ ಫಲಗಳನ್ನ ಆ ಒಂದು ವಧುವರರು ಅನುಭವಿಸ್ತಾರೆ. ಅವರ ಮಧ್ಯೆ ಕಲಹ ಉಂಟಾಗುತ್ತೆ, ದ್ರವ್ಯ ಹಾನಿ ಉಂಟಾಗುತ್ತೆ, ಅವರಿಗೆ ಅಭಿವೃದ್ಧಿ ಕಡಿಮೆ ಇರುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಒಂದು ವಿಚಾರ. ಆ ಒಂದು ಉದ್ದೇಶದಿಂದ ಜ್ಯೇಷ್ಠ ಪುತ್ರ ಮತ್ತು ಜ್ಯೇಷ್ಠ ಪುತ್ರಿಯರ ಒಂದು ವಿವಾಹವನ್ನ ಜ್ಯೇಷ್ಠ ಮಾಸದಲ್ಲಿ ಮಾಡಬಾರದು ಅನ್ನುವಂಥದ್ದನ್ನ ಶಾಸ್ತ್ರ ಹೇಳಿರುತ್ತೆ. ನೀವು ನೋಡಿ, ಅದೇ ರೀತಿ ವಧುವರರ ಇಬ್ಬರಲ್ಲಿ ಒಬ್ಬರು ಜ್ಯೇಷ್ಠರಾಗಿದ್ದು ಇನ್ನೊಬ್ಬರು ಜ್ಯೇಷ್ಠ ನಕ್ಷತ್ರದಲ್ಲಿ ಅವರ ಜನನ ಆಗಿದ್ರೆ ಅವರು ಕೂಡ ಜ್ಯೇಷ್ಠ ಮಾಸದಲ್ಲಿ ವಿವಾಹವನ್ನ ಆಚರಣೆ ಮಾಡಿಕೊಳ್ಬಾರ್ದು. ಅದು ಕೂಡ ಅಶುಭ ಫಲವನ್ನ ತಂದುಕೊಡುತ್ತೆ, ಅದು ಕೂಡ ತ್ರಿಜ್ಯೇಷ್ಠ ಆಗುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಬಹುದಾಗಿರುತ್ತೆ. ಇನ್ನು ನೋಡಿ, ವಧುವರರಿಬ್ಬರೂ ಕೂಡ ಜ್ಯೇಷ್ಠ ಮಾಸದಲ್ಲಿ ಜನಿಸಿದ್ದಂಥವರಾಗಿ ಅವರ ವಿವಾಹವೂ ಕೂಡ ಜ್ಯೇಷ್ಠ ಮಾಸದಲ್ಲಿ ಆದಂತಹ ಪಕ್ಷದಲ್ಲಿ ಅದು ಕೂಡ ಅವರಿಗೆ ತ್ರಿಜ್ಯೇಷ್ಠ ಆಗುತ್ತೆ. ಅದರಿಂದಲೂ ಕೂಡ ಅವರಿಗೆ ಅಶುಭ ಫಲವನ್ನ ಪಡೆಯುವಂತಹ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ಇಬ್ಬರು ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಕನ್ಯೆ ಆಗಿರಬಹುದು ಅಥವಾ ವರನಾಗಿರಬಹುದು, ಇವರು ಕೂಡ ಜ್ಯೇಷ್ಠ ಮಾಸದಲ್ಲಿ ವಿವಾಹವನ್ನ ಮಾಡಿಕೊಳ್ಬಾರ್ದು. ಇದು ಅವರಿಗೆ ಅನಾನುಕೂಲಗಳನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನ ನಾವು ತಿಳ್ಕೊಬಹುದಾಗಿರುತ್ತೆ. ನೋಡಿ, ಇನ್ನ ಇಬ್ಬರ ಜನ್ಮ ನಕ್ಷತ್ರ ಜ್ಯೇಷ್ಠ ಆಗಿದ್ದಂತಹ ಪಕ್ಷದಲ್ಲಿ ಅವರ ಒಂದು ವಿವಾಹ ಜ್ಯೇಷ್ಠ ಮಾಸದಲ್ಲಿ ಆದ್ರೆ ಅದು ಕೂಡ ತ್ರಿಜ್ಯೇಷ್ಠ ಅನ್ನುವಂಥದ್ದನ್ನ ನಾವು ಇಲ್ಲಿ ತಿಳ್ಕೊಬಹುದಾಗಿರುತ್ತೆ. ಅದು ಕೂಡ ಅವರಿಗೆ ಅನಾನುಕೂಲಗಳನ್ನು ಉಂಟು ಮಾಡುತ್ತೆ. ನೋಡಿ, ಇಬ್ಬರು ಕೂಡ ದೊಡ್ಡವರಾಗಿದ್ರೆ ಅಂದ್ರೆ ಜ್ಯೇಷ್ಠರಾಗಿದ್ದು ಇನ್ನು ಒಬ್ಬರು ಯಾರಾದರೂ ಅದರಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದ್ದಂತಹ ಪಕ್ಷದಲ್ಲಿ ಮತ್ತು ಅವರ ಒಂದು ವಿವಾಹ ಜ್ಯೇಷ್ಠ ಮಾಸದಲ್ಲಿ ಏನಾದರೂ ಮಾಡುವಂತಹ ಒಂದು ವಿಚಾರಗಳಿದ್ರೆ ಅದು ಚತುರ್ಜ್ಯೇಷ್ಠ ಆಗುತ್ತೆ. ಅಂದ್ರೆ ನೋಡಿ, ವಧುವರ ಇಬ್ರು ಕೂಡ ತಂದೆ ತಾಯಿಗಳಿಗೆ ಮೊದಲನೆಯ ಒಂದು ಸಂತಾನ ಆಗಿದ್ರೆ ಮತ್ತು ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದ್ದಂತಾಗ ಮತ್ತು ಜ್ಯೇಷ್ಠ ಮಾಸದಲ್ಲಿ ಅವರ ಒಂದು ವಿವಾಹವನ್ನು ಮಾಡಬೇಕು ಅನ್ಕೊಳ್ಬಾರ್ದು. ಕಾರಣ ಏನು ಅಂತಂದ್ರೆ ಅದು ಚತುರ್ಜ್ಯೇಷ್ಠ ಆಗುತ್ತೆ. ಅಂದ್ರೆ 4 ಜ್ಯೇಷ್ಠ ವಿಚಾರಗಳು ಅಲ್ಲಿ ಕಾಂಬಿನೇಷನ್ ಆಗುತ್ತೆ. ಆದ್ರಿಂದ ಅದು ಕೂಡ ನಿಷಿದ್ಧ, ಶಾಸ್ತ್ರದ ಪ್ರಕಾರ ನಿಷಿದ್ಧವಾಗಿ ಅವರು ಆಚರಣೆ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲದಿದ್ದಾಗ ಇಂಥ ಪಕ್ಷದಲ್ಲಿ ಅವರಿಗೆ ಸಮಸ್ಯೆ ಉಂಟಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಇನ್ನು ನೋಡಿ, 5ನೇ ಒಂದು ವಿಚಾರ ಇರುತ್ತೆ. ಇಬ್ಬರು ಕೂಡ ಜ್ಯೇಷ್ಠರಾಗಿದ್ದು ಇನ್ನು ಇಬ್ಬರು ಕೂಡ ಜ್ಯೇಷ್ಠ ನಕ್ಷತ್ರದಲ್ಲೇ ಜನಿಸಿದ್ದಾಗ ಇನ್ನು ಜ್ಯೇಷ್ಠ ಮಾಸದಲ್ಲಿ ಏನಾದರೂ ಅವರು ಮದುವೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಸಮಯ, ಸಂದರ್ಭ, ಸನ್ನಿವೇಶಗಳು ಎದುರಾದಾಗ ಅದು ಪಂಚಜ್ಯೇಷ್ಠ ಆಗುತ್ತೆ. ಅಂದ್ರೆ ಜ್ಯೇಷ್ಠ ಪಂಚಕ ಆಗುತ್ತೆ. ಅದು ಕೂಡ ಅವರಿಗೆ ವ್ಯತಿರಿಕ್ತವಾದಂತಹ ಒಂದು ಫಲಗಳನ್ನ, ಅಶುಭ ಫಲಗಳನ್ನ ಕೊಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಈ ರೀತಿ ಜ್ಯೇಷ್ಠ ಮಾಸದಲ್ಲಿ
ಜ್ಯೇಷ್ಠ ಪುತ್ರ ಅಥವಾ ಜ್ಯೇಷ್ಠ ಪುತ್ರಿಯರ ಒಂದು ವಿವಾಹವನ್ನ ಸಂಪೂರ್ಣವಾಗಿ ನಿಷಿದ್ಧ ಮಾಡೋದ್ರಿಂದ ಅವರಿಗೆ ಶುಭ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ನಮ್ಮ ಒಂದು ಗುರು ಹಿರಿಯರು ಏನೇ ಮಾಡಿದ್ರು ಕೂಡ ಅವರು ಅತ್ಯಂತ ಒಳ್ಳೆಯ ಒಂದು ಅನುಭವದಿಂದ ಮತ್ತು ಜನರಿಗೆ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಮಾಡಿರ್ತಕ್ಕಂತಹ ಒಂದು ವಿಚಾರಗಳಿರುತ್ತೆ. ಆದ್ರಿಂದ ಎಲ್ಲರೂ ಕೂಡ ಅದನ್ನ ಫಾಲೋ ಮಾಡೋದ್ರಿಂದ ಬಹಳಷ್ಟು ಸಾಮಾಜಿಕ ನೆಮ್ಮದಿಯನ್ನ ಮತ್ತು ಕೌಟುಂಬಿಕ ನೆಮ್ಮದಿಯನ್ನ ಗಳಿಸಬಹುದಾಗಿರುತ್ತೆ. ಇದಿಷ್ಟು ಕೂಡ ತ್ರಿಜ್ಯೇಷ್ಠದ ಒಂದು ವಿಚಾರಗಳಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.